ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಈಗಾಗಲೇ ಕುಶಾಲನಗರಕ್ಕೆ ಸಂಸದರಾಗಿರುವಂಥ ಯದುವೀರ್ ಬಂದಿರೋರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ಕರೆ ಕೊಟ್ಟಿದ್ದೀರಾ ಸರ್, FIR ದಾಖಲಾಗುತ್ತೆ ಅಂದ್ಕೊಂಡಿದ್ದೀರಾ ಹೇಗೆ ಸರ್? ಪ್ರಥಮವಾಗಿ ನಾನು ವಿನಯ್ ಸೋಮಯ್ಯ ಅವರ ಕುಟುಂಬ, ಅವರ ಸ್ನೇಹಿತರು ಮತ್ತು ಇಡೀ ನಮ್ಮ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಎರಡನೇದು, ಈ ವಿರೋಧ ಪಕ್ಷದ ಒಂದು ಸ್ಥಾನದಲ್ಲಿರುವಾಗ ಮತ್ತು ಕಾಂಗ್ರೆಸ್ಸಿನ ಒಂದು ಸೇಡಿನ ರಾಜಕೀಯ ಎರಡೂ ಸಹ ಒಂದು ರೀತಿ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರ ಮೇಲೆ ಈ ರೀತಿಯ ಒಂದು ತೊಂದರೆ ಕೊಡೋ ಕೆಲಸ ಕಾಂಗ್ರೆಸ್ ಮಾಡ್ತಾ ಇರ್ತಾರೆ. ನಾವು ಧೈರ್ಯವಾಗಿ ಇದನ್ನ ಎದುರಿಸಬೇಕಾಗಿದೆ. ಯಾವುದೇ ಒಂದು ಕಾರ್ಯಕರ್ತರು ಇರ್ಬೋದು, ಮುಖಂಡರು ಇರ್ಬೋದು, ಇಂಥ ಒಂದು ಕ್ರಮ ತಗೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಎದುರಿಸಬೇಕಾಗಿ ನಾನು ಎಲ್ಲರಲ್ಲೂ ಈ ಸಂದರ್ಭದಲ್ಲಿ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಿನಯ್ ಸೋಮಯ್ಯ ಅವರು ನಮ್ಮ ಭಾಜಪಾ ಕೊಡಗಿನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇರುವಂಥ ವಾಟ್ಸಪ್ ಗುಂಪಿನ ಒಂದು ಅಡ್ಮಿನ್ ಆಗಿದ್ದರು. ಅವರು ಪದೇ ಪದೇ ನಮ್ಮ ಇಬ್ಬರು ಶಾಸಕರು ಏನೋ ಅವರು ಫೇಲಿಯರ್ ಆಗಿರ್ತಕ್ಕಂಥ ಸ್ಕೀಮ್ಸ್ ಇರ್ಬೋದು, ಅವರು ಇಲ್ಲಿ ಏನು ಕೆಲಸ ಮಾಡದಿರೋ ಕಾರಣಕ್ಕೆ ಅವರು ಧ್ವನಿ ಎತ್ತಾಯಿದ್ರು. ಇಲ್ಲಿ ಯಾವ ರೀತಿ ಕೊಡಗಿನ ಹಿತಕ್ಕಾಗಿ ಕೆಲಸ ಮಾಡಬೇಕು ಅಂತ ಸಹ ಪೋಸ್ಟ್ಗಳು ಮಾಡ್ತಾಯಿದ್ರು. ಕೆಲವು ಪೋಸ್ಟ್ಗಳು ಅವ್ರಿಗೆ ಇಷ್ಟ ಇಲ್ಲದಿರೋ ಕಾರಣಕ್ಕಾಗಿ ಅವ್ರ ಮೇಲೆ FIR ಅನ್ನು ದಾಖಲಿಸಿದರು. ಅದಕ್ಕೆ ಸ್ಟೇಯನ್ನು ತೊಗೊಂಡ್ರು, ಬೇಲು ಬಂತು. ಆದರೂ ಸಹ ಕಾನೂನಾತ್ಮಕವಾಗಿ ಇವರು ಹೋರಾಟ ಮಾಡ್ತಾಯಿದ್ರು ಸಹ ಪದೇ ಪದೇ ನಿರಂತರವಾಗಿ ಇವ್ರಿಗೆ ತೊಂದರೆ ಕೊಡ್ತಾ ಬಂದಿದ್ರು. ಇನ್ನು ಪೆಟಿ ಕೇಸ್ಗಳು, ಏನು ಆಡಳಿತ ದುರ್ಬಳಕೆ ಮಾಡೋ ಮೂಲಕ ಭಾಳನೇ ಹಿಂಸೆ ಕೊಟ್ಟರು. ಅಂತ್ಯದಲ್ಲಿ ತಡೆದೇ ಇರೋ ಕಾರಣಕ್ಕಾಗಿ ಇಂಥ ಒಂದು ಕ್ರಮ ತಗೊಂಡ್ರು ವಿನಯ್. ಈ ಸೇಡಿನ ರಾಜಕೀಯವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದು ಮಾಡೋ ಅವಶ್ಯಕತೆ ಇಲ್ಲ. ಸುಮಾರು 20-25 ವರ್ಷ ಭಾಜಪಾ ಇಲ್ಲೇ ಆಡಳಿತ ಪಕ್ಷ ಆಗಿತ್ತು ಕೊಡಗಿನಲ್ಲಿ. ಇಂಥ ಒಂದು ಕೃತ್ಯ ಎಲ್ಲೂ ನಡೆದಿಲ್ಲ. ಕಾಂಗ್ರೆಸ್ ಬಂದಿದ್ದ ತಕ್ಷಣ ಇಂಥ ಒಂದು ಕೃತ್ಯ ನಡೆದಿದ್ದು ಅತ್ಯಂತ ತೀವ್ರವಾಗಿ ನಾವು ಖಂಡಿಸಬೇಕಾಗಿದೆ. ವಿನಯ್ ಪರವಾಗಿ ನಾವೆಲ್ಲರೂ ನಿಂತಿದ್ದೀವಿ. ಇಡೀ ಸಂಘಟನಾ, ಅವರ ಕುಟುಂಬ, ನಾವೆಲ್ಲರೂ ಇಲ್ಲಿ ಸೇರಿರೋ ಕಾರಣ ಒಂದೇ, FIRಲ್ಲಿ ಅವರು ಏನು ಉಲ್ಲೇಖ ಮಾಡಿದ್ದಾರೆ ಅವರ ಡೆತ್ ನೋಟಲ್ಲಿ, ಅವರು ಎಲ್ಲರ ಹೆಸರನ್ನು ದಾಖಲಿಸಬೇಕಾಗಿದೆ ಮತ್ತು ಅದರ ಮೂಲಕ ಅವ್ರಿಗೆ ನ್ಯಾಯವನ್ನು ಸಿಗಬೇಕಾಗಿದೆ. ನಮ್ಮ ರಾಜ್ಯದ ವರಿಷ್ಠರು ಕೂಡ ಇದು CBIಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಏನಕ್ಕಂದರೆ ಇಲ್ಲಿ ಏನು ಯಾವ ರೀತಿ ಆಡಳಿತವನ್ನು ದುರ್ಬಳಕೆ ಮಾಡ್ತಾಯಿದೆ, ನಮಗೇನು ವಿಶ್ವಾಸ ಇಲ್ಲಿ ಒಂದು ನ್ಯಾಯ ಸಿಕ್ಕತ್ತೆ ಅಂತ ಅವರ ಆತ್ಮಕ್ಕೆ. ಸೊ ಈ ನಿಟ್ಟಿನಲ್ಲೂ ಸಹ ನಮ್ಮ ಕಾನೂನಾತ್ಮಕವಾದ ಹೋರಾಟವನ್ನು ನಡೀತಾ ಇದೆ. ಶಾಂತಿಯುತವಾಗಿ ನಾವು ಇವಾಗ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಆದರೆ ಇವರು FIRಲ್ಲಿ ಸರಿಯಾದ ರೀತಿಯಲ್ಲಿ ಏನು ದೂರನ್ನು ಸಹ ಕೊಟ್ಟಿದ್ದಾರೆ ಅವರ ಫ್ಯಾಮಿಲಿಯವರು, ಅದರ ಮೇರೆಗೆ ಅವರು ಸರಿಯಾದ ಒಂದು FIR ರಚಿಸಿಲ್ಲದೆ ಇದ್ದರೆ ನಾವು ಮುಂದೆ ಏನು ಕ್ರಮ ತಗೋಬೇಕಾಗಿದೆ ಅಂತ ನಾವು ನೋಡಬೇಕಾಗಿದೆ. ಸರ್, ಪೊನ್ನಣ್ಣವ್ರು ಹೇಳಿಕೆಲ್ಲ ಗಮನಿಸಿದ್ದಾರೆ ಸರ್. ಹಾಗೆ ವಿನಯ್ ಸೋಮಯ್ಯ ಯಾರು ಅಂತೇಳಿ ಗೊತ್ತಿಲ್ಲ ಅಂತೇಳಿ ಅವ್ರಿಗೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಯಾರೇ ಇಲ್ಲ ಅಂತ ಗೊತ್ತಿಲ್ಲದೆ ಇರೋದು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಕೊಡಗಿನ ಜನಪ್ರತಿನಿಧಿಯಾಗಿ, ಭಾಜಪಾಯಿನ ಒಂದು ಕಾರ್ಯಕರ್ತರಾಗಿ ಅವರು ಬಹುಶಃ ಅವರು ಕನ್ಸಿಡರ್ ಮಾಡಿಲ್ಲದೆ ಇರ್ಬೋದು. ಆದರೂ ಸಹ ನಮ್ಮ ಹೋರಾಟ ನಿರಂತರವಾಗಿ ನಡೀತಾರೆ. ನಮ್ಮ ಕಾರ್ಯಕರ್ತರು ಇವರು ನಮ್ಮ ಸಂಘಟನೆಗೆ ಸೇರಿದಾದಮೇಲೆ ಅದು ನಮ್ಮ ಕುಟುಂಬಕ್ಕೆ ಸೇರಿದಾರ ಅಂತೇನೆ. ಸೊ ನಾವು ನಮ್ಮ ಹೋರಾಟವನ್ನು ಮುಂದುವರಿತೀವಿ. ಅವ್ರ ನ್ಯಾಯ ಸಿಗುವಂಥದ್ದು ಕೆಲಸದಲ್ಲಿ ನಾವೆಲ್ಲರೂ ಜೊತೆಗೂಡಿದ್ದೀವಿ. ವಾಟ್ಸಪ್ ಸ್ಟೇವಲ್ಲಿ ಒಂದು ಅದೇ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ರೆ FIR ದಾಖಲಿಕ್ಕೆ ಕಾರಣ ಅಂತೇಳಿ ಅವರು ಕೂಡ ವಿಸ್ತೃತವಾದಂಥ ಒಂದು ಮೆಸೇಜ್ ಹಾಕಿದ್ದಾರೆ ಸರ್. ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲೇಬಾರ್ದಾಂತ ಸರ್. ಹಾಗಾದರೆ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀವಿ. ಇದು ನಮ್ಮ ಜವಾಬ್ದಾರಿ. ಎಲ್ಲಿ ನಾವು ಒಂದು ವೈಫಲ್ಯವನ್ನು ಕಾಣ್ತೀವಿ ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿರೋದು ವಿರೋಧ ಪಕ್ಷದ ಒಂದು ಕರ್ತವ್ಯ. ಈ ನಿಟ್ಟಿನಲ್ಲಿ ವಿನಯ್ನು ಕೂಡ ಕೆಲಸವನ್ನು ಮಾಡ್ತಾಯಿದ್ದ. ಅವ್ರು ಕೆಲಸ ಮಾಡ್ತಾ ಇರೋ ಕಾರಣಕ್ಕಾಗಿ, ಯಶಸ್ವಿಯಾಗಿ ಮಾಡ್ತಾ ಇರೋ ಕಾರಣಕ್ಕಾಗಿ ಇಂಥ ಒಂದು FIR ದಾಖಲಿಸಿದ್ದಾರೆ. ಆ FIR ಆಗಿದ ನಂತರ ಏನೋ ನೆಗೆಟಿವ್ ಏನೋ ಬೆಳವಣಿಗೆಗಳು, ಅದರ ಅಂತಿಮ ಒಂದು ಘಟನೆ ಈ ಒಂದು ಸೂಯಿಸೈಡಲ್ಲಿ ರಿಸಲ್ಟ್ ಆಗಿದೆ. ಇದನ್ನು ತೀವ್ರವಾಗಿ ಖಂಡಿಸಬೇಕಾಗಿದೆ. ಇಂಥ ಸೇಡಿನ ರಾಜಕೀಯ ಕಾಂಗ್ರೆಸ್ ಮಾಡ್ತಾ ಇರೋದು ನಮ್ಮ ಪ್ರತಿಯೊಬ್ಬರು ಕಾರ್ಯಕರ್ತರು ಕೊಡಗಿನಲ್ಲಿ ಅನುಭವಿಸ್ತಾ ಇದ್ದಾರೆ. ಸುಮ್ಮನೆ FIRಗಳು ದಾಖಲಿಸೋದು, ಇಲ್ಲದೇ ಇರೋವಂಥದ್ದು ಪೆಟಿ ಕೇಸ್ಗಳು ಹಾಕೋದು, ಸುಮ್ಮನೆ ಹಿಂಸೆ ಕೊಡೋದು, ಪೊಲೀಸ್ ಏನು ವ್ಯವಸ್ಥೆ ಇದೆ ಅದು ದುರ್ಬಳಕೆ ಮಾಡೋದು, ಇಲ್ಲಿ ಕಾರ್ಯಕರ್ತರು ಪ್ರತಿಯೊಬ್ಬರು ಅದನ್ನ ಅನುಭವಿಸ್ತಾ ಇದ್ದಾರೆ. ಸರ್, ನೀವು ಕೂಡ ಸಂಸದರಾಗಿರಿ ಸರ್, ನಿಮಗೆ ಜವಾಬ್ದಾರಿ ಹೆಚ್ಚಿದೆ ಸರ್. ಪ್ರತಿಯೊಬ್ಬ ಕಾರ್ಯಕರ್ತರ ರಕ್ಷಣೆ ನಿಮ್ಮ ಇದಾಗಿರುತ್ತೆ ಸರ್. ಈಗ ಕಾರ್ಯಕರ್ತರಿಗೆ ಯಾವ ರೀತಿಯಾಗಿ ಧೈರ್ಯ ತುಂಬ ಕೆಲಸ ಮಾಡ್ತೀರಾ ಸರ್? ಈಗಾಗಲೇ ಹೇಳಿದ್ದೇವೆ, ಇಂಥ ಒಂದು ಕ್ರಮ ತಗೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಎದುರಿಸಬೇಕಾಗಿದೆ. ನಾವೆಲ್ಲರೂ ಜೊತೆಗಿದ್ದೀವಿ. ಇಡೀ ಸಂಘಟನೆ ಯಾವಾಗಲೂ ಇದ್ದೇ ಇರತ್ತೆ ನಿಮ್ಮ ಜೊತೆಗೆ. ಈ ನಿರ್ದಿಷ್ಟ ಪ್ರಕರಣದಲ್ಲಿ ವಿನಯ್ ಅವರ ಆತ್ಮಕ್ಕೆ
ಶಾಂತಿ ಸಿಗಬೇಕಂದ್ರೆ ಈ ಒಂದು ನ್ಯಾಯವನ್ನು ಕೊಡಬೇಕಾಗಿದೆ. ಅವರು ಡೆತ್ ನೋಟಲ್ಲೇ ಬರೆದಿದ್ದಾರೆ, ಶಾಂತಿ ಸಿಗಬೇಕಂದ್ರೆ ನ್ಯಾಯವನ್ನು ಸಿಗಬೇಕು ನನಗೆ ಅಂತ. ಈ ನಿಟ್ಟಿನಲ್ಲಿ ನಾವು ಕೂಡ ಮುಂದುವರಿತೀವಿ ಮತ್ತು ನಮ್ಮ ಹೋರಾಟವನ್ನು ಮುಂದುವರಿತೀವಿ. ಸರ್, ಡೆತ್ ನೋಟ್ ಅವರು ಇಲ್ಲವೇ ಇಲ್ಲ, ವಾಟ್ಸಪ್ ಮೆಸೇಜ್ನ ಯಾವ ರೀತಿಯಾಗಿ ಡೆತ್ ನೋಟ್ ಕನ್ಸಿಡರ್ ಮಾಡ್ತೀರಿ ಅಂತೇಳಿ? ಇವತ್ತಿನ ಇಡೀ ಜಗತ್ತು ಡಿಜಿಟಲನ್ನು ಬಳಸುವಂಥದ್ದು ಜಗತ್ತು. ಅವರು ಬಹುಶಃ ಅಂತಿಮ ಒಂದು ಡೆತ್ ನೋಟ್ ಬರೆದಿರೋ ಸಮಯದಲ್ಲಿ ಅವರು ವಾಟ್ಸಪ್ಪಲ್ಲಿ ಬರೆದಿರ್ಬೋದು ಅವ್ರ ಸ್ನೇಹಿತರಿಗೆ ತಕ್ಷಣವೇ ಹಂಚಲಿಕ್ಕೆ ಒಂದು ಏನಿದೆ. ಅದು ನಾನು ಏನು ಇಲ್ಲಿ ಮಾತಾಡಲಿಕ್ಕೆ ಏನು ಹೋಗಲ್ಲ. ಆದರೆ ಏನೇ ಇದ್ದರೂ ಮನೆಯವರಿರ್ಬೋದು, ಅವರ ಫ್ಯಾಮ್ಲಿ ಇರ್ಬೋದು, ಅವರ ದೂರು ಕೊಟ್ಟಿರೋ ಪ್ರಕಾರ ಮತ್ತು ಮೂಲ ಏನೇ ಆದರೂ ಒಂದು ಡೆತ್ ನೋಟ್ ಆಗಿ ಸಾಕ್ಷಿ ಬಂದರೆ ಅದನ್ನ ಪರಿಗಣಿಸಬೇಕಾಗಿದೆ. ನಂತರ ಅವರು ಫೊರೆನ್ಸಿಕ್ ಎಲ್ಲ ಮಾಡ್ತಾರೆ. ಆದರೆ ಮೂಲ FIR ದಾಖಲಿಸುವ ಸಂದರ್ಭದಲ್ಲಿ ಏನು ತಕ್ಷಣ ಸಾಕ್ಷಿ ಬರುತ್ತೆ ಅದನ್ನ ದಾಖಲಿಸಬೇಕಾಗಿದೆ, ಅವ್ರು ಮಾಡಬೇಕಾಗಿದೆ. ಇದಿಷ್ಟು ಸಂಸದರಾದಂಥ ಯದುವೀರವರ ಮಾತುಗಳು. ಕಾರ್ಯಕರ್ತರ ಪರವಾಗಿ ನಾವಿದ್ದೇವೆ, ಯಾರು ಕೂಡ ಧೈರ್ಯವಂತ ಮುಂದೆ ನುಗ್ಗಬೇಕು, ಯಾರು ಕೂಡ ಆತ್ಮಹತ್ಯೆಗೆ ಶರಣಾಗಬಾರ್ದು, ಎಲ್ಲರ ಪರವಾಗಿ ನಾವಿದ್ದೇವೆ, ಜೊತೆಗೆ ಅವರ ಕುಟುಂಬಕ್ಕೂ ಕೂಡ ನಾವು ಅವರ ಪರವಾಗಿರ್ತೇವೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮಡಿಕೇರಿ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಈಗಾಗಲೇ ಕುಶಾಲನಗರಕ್ಕೆ ಸಂಸದರಾಗಿರುವಂಥ ಯದುವೀರರು ಬಂದಿರೋ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ಕರೆ ಕೊಟ್ಟಿದ್ದೀರಾ ಸರ್, FIR ದಾಖಲಾಗುತ್ತೆ ಅಂದ್ಕೊಂಡಿದ್ದೀರಾ, ಹೇಗೆ ಸರ್? ಪ್ರಥಮವಾಗಿ ನಾನು ವಿನಯ್ ಸೋಮಯ್ಯ ಅವರ ಕುಟುಂಬ, ಅವರ ಸ್ನೇಹಿತರು ಮತ್ತು ಇಡೀ ನಮ್ಮ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಎರಡನೇದು, ಈ ವಿರೋಧ ಪಕ್ಷದ ಒಂದು ಸ್ಥಾನದಲ್ಲಿರುವಾಗ ಮತ್ತು ಕಾಂಗ್ರೆಸ್ಸಿನ ಒಂದು ಸೇಡಿನ ರಾಜಕೀಯ ಎರಡೂ ಸಹ ಒಂದು ರೀತಿ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರ ಮೇಲೆ ಈ ರೀತಿಯ ಒಂದು ತೊಂದರೆ ಕೊಡೋ ಕೆಲಸ ಕಾಂಗ್ರೆಸ್ ಮಾಡ್ತಾ ಇರ್ತಾರೆ. ನಾವು ಧೈರ್ಯವಾಗಿ ಇದನ್ನ ಎದುರಿಸಬೇಕಾಗಿದೆ. ಯಾವುದೇ ಒಂದು ಕಾರ್ಯಕರ್ತರು ಇರ್ಬೋದು, ಮುಖಂಡರು ಇರ್ಬೋದು, ಇಂಥ ಒಂದು ಕ್ರಮ ತಗೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಎದುರಿಸಬೇಕಾಗಿ ನಾನು ಎಲ್ಲರಲ್ಲೂ ಈ ಸಂದರ್ಭದಲ್ಲಿ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಿನಯ್ ಸೋಮಯ್ಯ ಅವರು ನಮ್ಮ ಭಾಜಪಾ ಕೊಡಗಿನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇರುವಂಥ ವಾಟ್ಸಪ್ ಗುಂಪಿನ ಒಂದು ಆಡ್ಮಿನ್ ಆಗಿದ್ದರು. ಅವರು ಪದೇ ಪದೇ ನಮ್ಮ ಇಬ್ಬರು ಶಾಸಕರು ಏನೋ ಅವರು ಫೇಲಿಯರ್ ಆಗಿರ್ತಕ್ಕಂಥ ಸ್ಕೀಮ್ಸ್ ಇರ್ಬೋದು, ಅವರು ಇಲ್ಲಿ ಏನು ಕೆಲಸ ಮಾಡದಿರೋ ಕಾರಣಕ್ಕೆ ಅವರು ಧ್ವನಿ ಎತ್ತಾಯಿದ್ರು. ಇಲ್ಲಿ ಯಾವ ರೀತಿ ಕೊಡಗಿನ ಹಿತಕ್ಕಾಗಿ ಕೆಲಸ ಮಾಡಬೇಕು ಅಂತ ಸಹ ಪೋಸ್ಟ್ಗಳು ಮಾಡ್ತಾಯಿದ್ರು. ಕೆಲವು ಪೋಸ್ಟ್ಗಳು ಅವ್ರಿಗೆ ಇಷ್ಟ ಇಲ್ಲದಿರೋ ಕಾರಣಕ್ಕಾಗಿ ಅವ್ರ ಮೇಲೆ FIR ಅನ್ನು ದಾಖಲಿಸಿದರು. ಅದಕ್ಕೆ ಸ್ಟೇಯನ್ನು ತೊಗೊಂಡ್ರು, ಬೇಲು ಬಂತು. ಆದರೂ ಸಹ ಕಾನೂನಾತ್ಮಕವಾಗಿ ಇವರು ಹೋರಾಟ ಮಾಡ್ತಾಯಿದ್ರು ಸಹ ಪದೇ ಪದೇ ನಿರಂತರವಾಗಿ ಇವ್ರಿಗೆ ತೊಂದರೆ ಕೊಡ್ತಾ ಬಂದಿದ್ರು. ಇನ್ನು ಪೆಟಿ ಕೇಸ್ಗಳು, ಏನು ಆಡಳಿತ ದುರ್ಬಳಕೆ ಮಾಡೋ ಮೂಲಕ ಭಾಳನೇ ಹಿಂಸೆ ಕೊಟ್ಟರು. ಅಂತ್ಯದಲ್ಲಿ ತಡೆದೇ ಇರೋ ಕಾರಣಕ್ಕಾಗಿ ಇಂಥ ಒಂದು ಕ್ರಮ ತಗೊಂಡ್ರು ವಿನಯ್. ಈ ಸೇಡಿನ ರಾಜಕೀಯವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದು ಮಾಡೋ ಅವಶ್ಯಕತೆ ಇಲ್ಲ. ಸುಮಾರು 20-25 ವರ್ಷ ಭಾಜಪಾ ಇಲ್ಲೇ ಆಡಳಿತ ಪಕ್ಷ ಆಗಿತ್ತು ಕೊಡಗಿನಲ್ಲಿ. ಇಂಥ ಒಂದು ಕೃತ್ಯ ಎಲ್ಲೂ ನಡೆದಿಲ್ಲ. ಕಾಂಗ್ರೆಸ್ ಬಂದಿದ್ದ ತಕ್ಷಣ ಇಂಥ ಒಂದು ಕೃತ್ಯ ನಡೆದಿದ್ದು ಅತ್ಯಂತ ತೀವ್ರವಾಗಿ ನಾವು ಖಂಡಿಸಬೇಕಾಗಿದೆ. ವಿನಯ್ ಪರವಾಗಿ ನಾವೆಲ್ಲರೂ ನಿಂತಿದ್ದೀವಿ. ಇಡೀ ಸಂಘಟನಾ, ಅವರ ಕುಟುಂಬ, ನಾವೆಲ್ಲರೂ ಇಲ್ಲಿ ಸೇರಿರೋ ಕಾರಣ ಒಂದೇ, FIR-ಅಲ್ಲಿ ಅವರು ಏನು ಉಲ್ಲೇಖ ಮಾಡಿದ್ದಾರೆ ಅವರ ಡೆತ್ ನೋಟಲ್ಲಿ, ಅವರು ಎಲ್ಲರ ಹೆಸರನ್ನು ದಾಖಲಿಸಬೇಕಾಗಿದೆ ಮತ್ತು ಅದರ ಮೂಲಕ ಅವ್ರಿಗೆ ನ್ಯಾಯವನ್ನು ಸಿಗಬೇಕಾಗಿದೆ. ನಮ್ಮ ರಾಜ್ಯದ ವರಿಷ್ಠರು ಕೂಡ ಇದು CBIಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಏನಕ್ಕಂದರೆ ಇಲ್ಲಿ ಏನು ಯಾವ ರೀತಿ ಆಡಳಿತವನ್ನು ದುರ್ಬಳಕೆ ಮಾಡ್ತಾ ಇದೆ, ನಮಗೇನು ವಿಶ್ವಾಸ ಇಲ್ಲಿ ಒಂದು ನ್ಯಾಯ ಸಿಕ್ಕತ್ತೆ ಅಂತ ಅವರ ಆತ್ಮಕ್ಕೆ. ಸೊ ಈ ನಿಟ್ಟಿನಲ್ಲೂ ಸಹ ನಮ್ಮ ಕಾನೂನಾತ್ಮಕವಾದ ಹೋರಾಟವನ್ನು ನಡೀತಾ ಇದೆ. ಶಾಂತಿಯುತವಾಗಿ ನಾವು ಇವಾಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಇವರು FIR-ಅಲ್ಲಿ ಸರಿಯಾದ ರೀತಿಯಲ್ಲಿ ಏನು ದೂರನ್ನು ಸಹ ಕೊಟ್ಟಿದ್ದಾರೆ ಅವರ ಫ್ಯಾಮಿಲಿಯವರು, ಅದರ ಮೇರೆಗೆ ಅವರು ಸರಿಯಾದ ಒಂದು FIR ರಚಿಸಿಲ್ಲದೆ ಇದ್ದರೆ ನಾವು ಮುಂದೆ ಏನು ಕ್ರಮ ತಗೋಬೇಕಾಗಿದೆ ಅಂತ ನಾವು ನೋಡಬೇಕಾಗಿದೆ. ಸರ್, ಪೊನ್ನಣ್ಣವ್ರು ಹೇಳಿಕೆಲ್ಲ ಗಮನಿಸಿದ್ದಾರೆ ಸರ್. ಹಾಗೆ ವಿನಯ್ ಸೋಮಯ್ಯ ಯಾರು ಅಂತೇಳಿ ಗೊತ್ತಿಲ್ಲ ಅಂತೇಳಿ ಅವ್ರಿಗೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಯಾರೇ ಇಲ್ಲ ಅಂತ ಗೊತ್ತಿಲ್ಲದೆ ಇರೋದು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಕೊಡಗಿನ ಜನಪ್ರತಿನಿಧಿಯಾಗಿ, ಭಾಜಪಾಯಿನ ಒಂದು ಕಾರ್ಯಕರ್ತರಾಗಿ ಅವರು ಬಹುಶಃ ಅವರು ಕನ್ಸಿಡರ್ ಮಾಡಿಲ್ಲದೆ ಇರ್ಬೋದು. ಆದರೂ ಸಹ ನಮ್ಮ ಹೋರಾಟ ನಿರಂತರವಾಗಿ ನಡೀತಾರೆ. ನಮ್ಮ ಕಾರ್ಯಕರ್ತರು ಇವರು ನಮ್ಮ ಸಂಘಟನೆಗೆ ಸೇರಿದಾದಮೇಲೆ ಅದು ನಮ್ಮ ಕುಟುಂಬಕ್ಕೆ ಸೇರಿದಾರ ಅಂತೇನೆ. ಸೊ ನಾವು ನಮ್ಮ ಹೋರಾಟವನ್ನು ಮುಂದುವರಿತೀವಿ. ಅವ್ರ ನ್ಯಾಯ ಸಿಗುವಂಥದ್ದು ಕೆಲಸದಲ್ಲಿ ನಾವೆಲ್ಲರೂ ಜೊತೆಗೂಡಿದ್ದೀವಿ.
ವಾಟ್ಸಪ್ ಸ್ಟೇಯಲ್ಲಿ ಒಂದು ಅದೇ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ರೆ FIR ದಾಖಲಿಗೆ ಕಾರಣ ಅಂತೇಳಿ ಅವರು ಕೂಡ ಒಂದು ವಿಸ್ತೃತವಾದಂಥ ಒಂದು ಮೆಸೇಜ್ ಹಾಕಿದ್ದಾರೆ ಸರ್. ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲೇಬಾರ್ದಂತೆ ಸರ್ ಹಾಗಾದ್ರೆ. ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀವಿ, ಇದು ನಮ್ಮ ಜವಾಬ್ದಾರಿ. ಎಲ್ಲಿ ನಾವು ಒಂದು ವೈಫಲ್ಯವನ್ನು ಕಾಣ್ತೀವಿ ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿರೋದು ವಿರೋಧ ಪಕ್ಷದ ಒಂದು ಕರ್ತವ್ಯ. ಈ ನಿಟ್ಟಿನಲ್ಲಿ ವಿನಯ್ನು ಕೂಡ ಕೆಲಸವನ್ನು ಮಾಡ್ತಾ ಇದ್ದ. ಅವ್ರು ಕೆಲಸ ಮಾಡ್ತಾ ಇರೋ ಕಾರಣಕ್ಕಾಗಿ, ಯಶಸ್ವಿಯಾಗಿ ಮಾಡ್ತಾ ಇರೋ ಕಾರಣಕ್ಕಾಗಿ ಇಂಥ ಒಂದು FIR ದಾಖಲಿಸಿದ್ದಾರೆ. ಆ FIR ಆಗಿದ ನಂತರ ಏನೋ ನೆಗೆಟಿವ್ ಏನೋ ಬೆಳವಣಿಗೆಗಳು, ಅದರ ಅಂತಿಮ ಒಂದು ಘಟನೆ ಈ ಒಂದು ಸೂಯಿಸೈಡಲ್ಲಿ ರಿಸಲ್ಟ್ ಆಗಿದೆ. ಇದನ್ನು ತೀವ್ರವಾಗಿ ಖಂಡಿಸಬೇಕಾಗಿದೆ. ಇಂಥ ಸೇಡಿನ ರಾಜಕೀಯ ಕಾಂಗ್ರೆಸ್ ಮಾಡ್ತಾ ಇರೋದು ನಮ್ಮ ಪ್ರತಿಯೊಬ್ಬರು ಕಾರ್ಯಕರ್ತರು ಕೊಡಗಿನಲ್ಲಿ ಅನುಭವಿಸ್ತಾ ಇದ್ದಾರೆ. ಸುಮ್ಮನೆ FIRಗಳು ದಾಖಲಿಸೋದು, ಇಲ್ಲದೇ ಇರೋವಂಥದ್ದು ಪೆಟಿ ಕೇಸ್ಗಳು ಹಾಕೋದು, ಸುಮ್ಮನೆ ಹಿಂಸೆ ಕೊಡೋದು, ಪೊಲೀಸ್ ಏನು ವ್ಯವಸ್ಥೆ ಇದೆ ಅದು ದುರ್ಬಳಕೆ ಮಾಡೋದು, ಇಲ್ಲಿ ಕಾರ್ಯಕರ್ತರು ಪ್ರತಿಯೊಬ್ಬರು ಅದನ್ನ ಅನುಭವಿಸ್ತಾ ಇದ್ದಾರೆ. ಸರ್, ನೀವು ಕೂಡ ಸಂಸದರಾಗಿರಿ ಸರ್, ನಿಮಗೆ ಜವಾಬ್ದಾರಿ ಹೆಚ್ಚಿದೆ ಸರ್. ಪ್ರತಿಯೊಬ್ಬ ಕಾರ್ಯಕರ್ತರ ರಕ್ಷಣೆ ನಿಮ್ಮ ಇದಾಗಿರುತ್ತೆ ಸರ್. ಈಗ ಕಾರ್ಯಕರ್ತರಿಗೆ ಯಾವ ರೀತಿಯಾಗಿ ಧೈರ್ಯ ತುಂಬ ಕೆಲಸ ಮಾಡ್ತೀರಾ ಸರ್? ಈಗಾಗಲೇ ಹೇಳಿದ್ದೇವೆ, ಇಂಥ ಒಂದು ಕ್ರಮ ತಗೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಎದುರಿಸಬೇಕಾಗಿದೆ. ನಾವೆಲ್ಲರೂ ಜೊತೆಗಿದ್ದೀವಿ. ಇಡೀ ಸಂಘಟನೆ ಯಾವಾಗಲೂ ಇದ್ದೇ ಇರತ್ತೆ ನಿಮ್ಮ ಜೊತೆಗೆ. ಈ ನಿರ್ದಿಷ್ಟ ಪ್ರಕರಣದಲ್ಲಿ ವಿನಯ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಈ ಒಂದು ನ್ಯಾಯವನ್ನು ಕೊಡಬೇಕಾಗಿದೆ. ಅವರು ಡೆತ್ ನೋಟಲ್ಲೇ ಬರೆದಿದ್ದಾರೆ, ಶಾಂತಿ ಸಿಗಬೇಕಂದ್ರೆ ನ್ಯಾಯವನ್ನು ಸಿಗಬೇಕು ನನಗೆ ಅಂತ. ಈ ನಿಟ್ಟಿನಲ್ಲಿ ನಾವು ಕೂಡ ಮುಂದುವರಿತೀವಿ ಮತ್ತು ನಮ್ಮ ಹೋರಾಟವನ್ನು ಮುಂದುವರಿತೀವಿ. ಸರ್, ಡೆತ್ ನೋಟ್ ಅವರು ಇಲ್ಲವೇ ಇಲ್ಲ. ವಾಟ್ಸಪ್ ಮೆಸೇಜ್ನ ಯಾವ ರೀತಿಯಾಗಿ ಡೆತ್ ನೋಟ್ ಕನ್ಸಿಡರ್ ಮಾಡ್ತೀರಿ ಅಂತೇಳಿ? ಇವತ್ತಿನ ಇಡೀ ಜಗತ್ತು ಡಿಜಿಟಲನ್ನು ಬಳಸುವಂಥದ್ದು ಜಗತ್ತು. ಅವರು ಬಹುಶಃ ಅಂತಿಮ ಒಂದು ಡೆತ್ ನೋಟ್ ಬರೆದಿರೋ ಸಮಯದಲ್ಲಿ ಅವರು ವಾಟ್ಸಪ್ಪಲ್ಲಿ ಬರೆದಿರ್ಬೋದು ಅವ್ರ ಸ್ನೇಹಿತರಿಗೆ ತಕ್ಷಣವೇ ಹಂಚಲಿಕ್ಕೆ ಒಂದು ಏನಿದೆ ಅದು ನಾನು ಏನು ಇಲ್ಲಿ ಮಾತಾಡಲಿಕ್ಕೆ ಏನು ಹೋಗಲ್ಲ. ಆದರೆ ಏನೇ ಇದ್ದರೂ ಮನೆಯವರಿರ್ಬೋದು, ಅವರ ಫ್ಯಾಮ್ಲಿ ಇರ್ಬೋದು, ಅವರ ದೂರು ಕೊಟ್ಟಿರೋ ಪ್ರಕಾರ ಮತ್ತು ಮೂಲ ಏನೇ ಆದರೂ ಒಂದು ಡೆತ್ ನೋಟ್ ಆಗಿ ಸಾಕ್ಷಿ ಬಂದರೆ ಅದನ್ನ ಪರಿಗಣಿಸಬೇಕಾಗಿದೆ. ನಂತರ ಅವರು ಫೊರೆನ್ಸಿಕ್ ಎಲ್ಲ ಮಾಡ್ತಾರೆ. ಆದರೆ ಮೂಲ FIR ದಾಖಲಿಸುವ ಸಂದರ್ಭದಲ್ಲಿ ಏನು ತಕ್ಷಣ ಸಾಕ್ಷಿ ಬರುತ್ತೆ ಅದನ್ನ ದಾಖಲಿಸಬೇಕಾಗಿದೆ, ಅವ್ರು ಮಾಡಬೇಕಾಗಿದೆ. ಇದಿಷ್ಟು ಸಂಸದರಾಗಿದ್ದ ಯದುವೀರವರ ಮಾತುಗಳು. ಕಾರ್ಯಕರ್ತರ ಪರವಾಗಿ ನಾವಿದ್ದೇವೆ, ಯಾರೂ ಕೂಡ ಧೈರ್ಯವಂತ ಮುಂದೆ ನುಗ್ಗಬೇಕು, ಯಾರೂ ಕೂಡ ಆತ್ಮಹತ್ಯೆಗೆ ಶರಣಾಗಬಾರ್ದು, ಎಲ್ಲರ ಪರವಾಗಿ ನಾವಿದ್ದೇವೆ, ಜೊತೆಗೆ ಅವರ ಕುಟುಂಬಕ್ಕೂ ಕೂಡ ನಾವು ಅವರ ಪರವಾಗಿರ್ತೇವೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮಡಿಕೇರಿ.